ಗುರುಗಳ ಕಂಡು ನಾನು ಧನ್ಯನಾದೆ, ನಮ್ಮ ಗುರುಗಳ ಕಂಡು ನಾನು ಧನ್ಯನಾದೆ, ಪಾದಕ್ಕೆ ಪದುಮದ ಹೂವಾದೆ, ಪಾದಕ್ಕೆ ಪದುಮದ ಹೂವಾದೆ, ಶ್ರೀ ಗುರುವ ಮೀವ ಬೆಚ್ಚಲಿಗೆ ಮಣೆಯಾದೆ. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳು. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಈ ಶರಣರಿಗೂ ಶಿರಬಾಗಿ ವಂದನೆಗಳು. ಈ ಊರಿನ ಹೆಸರು ಭರಮಸಾಗರ ಅಲ್ವಾ? ನಾನು ಪಕ್ಕದಲ್ಲಿ ಕೂತವ್ರಿಗೆ ಹೇಳ್ತಾ ಇದ್ದೆ, ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಈ ಊರಿನ ಹೆಸರು ಭರಮಸಾಗರ ಅಲ್ವಾ ಅಂದರು. ನಾನು ಅದಕ್ಕೆ ಹೇಳಿದೆ, ಒಂದು ವಾರದ ಹಿಂದೆ ಇದು ಭರಮಸಾಗರ ಆಗಿತ್ತು, ನಾಳೆಯಿಂದ ಮತ್ತೆ ಇದು ಭರಮಸಾಗರವೇ. ಈ ತರಳಬಾಳು ಹುಣ್ಣಿಮೆ ನಡೆದ ಕಾಲದಲ್ಲಿ ಮಾತ್ರ ಇದು ಭರಮಸಾಗರ ಅಲ್ಲ, ಶರಣಸಾಗರ. ಶ್ರೀಮತಿ ವಿ ಬಿ ಆರತಿಯವರು ನನ್ನ ಪಕ್ಕದಲ್ಲಿ ಕುಳಿತಿದ್ದಾರೆ. ಆಮೇಲೆ ಅವರು ಉಪನ್ಯಾಸ ಮಾಡ್ತಾರೆ. ಅವ್ರಿಗೊಂದು ಆತಂಕ ಇತ್ತು, ನಂದಿನ್ನೂ ಉಪನ್ಯಾಸ ತಡ ಆಗ್ತಾ ಇದೆ, ನಾನು ಮಾತಾಡೋ ತನಕನೂ ಜನ ಇರ್ತಾರ ಅಂದರು. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನಮ್ಮ ಸೇನಾದಳ ಇದೆಯಲ್ಲ, ವಾಯುದಳ, ನೌಕಾದಳ, ಭೂದಳ, ಆ ಸೇನಾದಳದ ಚೀಫ್ ಕಮಾಂಡೆಂಟ್ ನಮ್ಮ ರಾಷ್ಟ್ರಪತಿಗಳು ಅಲ್ವಾ? ನಮ್ಮ ಮೂರು ಸೇನಾದಳಗಳ ಚೀಫ್ ಕಮಾಂಡೆಂಟ್ ರಾಷ್ಟ್ರಪತಿಗಳು. ಅವರು ಏನು ಮಾಡಿ ಅಂದ್ರೆ ಅದನ್ನು ಮಾಡ್ತಾರೆ. ಹಾಗೇನೆ ಈ ಶರಣದಳದ ಚೀಫ್ ಕಮಾಂಡೆಂಟ್ ಶಿವಮೂರ್ತಿ ಮಹಾಸ್ವಾಮಿಗಳು ಅಂತ ನಾನು ಹೇಳಿದೆ. ಬಂಧುಗಳೇ, ಈ 7 ದಿನಗಳ ಕಾಲ ನಿರಂತರವಾಗಿ ಹಲವಾರು ಉಪನ್ಯಾಸಗಳನ್ನು ಕೇಳಿದ್ದೀರಿ ಮತ್ತು ಪೂಜ್ಯ ಜಗದ್ಗುರುಗಳ ಆಶೀರ್ವಚನವನ್ನು ಕೂಡ ಆಲಿಸಿದ್ದೀರಿ. ನಾನು ದಾವಣಗೆರೆಯಿಂದ ಇಲ್ಲಿಗೆ ಸಂಜೆ ಬಂದೆ. ಬರುವಾಗ ನನ್ನ ಸ್ನೇಹಿತರೊಂದಿಗೆ ಕಾರಲ್ಲಿ ಬರ್ತಾ ಇದ್ದೆ. ಅವರೊಂದು ಬಹಳ ಸುಂದರವಾದ ಮಾತನ್ನು ನೆನಪಿಸಿದರು. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಮಾತು, ನಾವೆಲ್ಲರೂ ಗಂಭೀರವಾಗಿ ಮನನ ಮಾಡಬೇಕಾದ ಮಾತು. ಸಿದ್ದೇಶ್ವರ ಸ್ವಾಮಿಗಳು ಒಂದು ಸಭೆಯಲ್ಲಿ ಹೇಳ್ತಾರೆ, ಏನೂ ಮಾತಾಡಬೇಕಾಗಿಲ್ರಿ, ಮಾತಾಡುವುದೆಲ್ಲ ಮುಗಿದದ. ನಮ್ಮ ಸಂತರು, ಮಹಾಂತರು, ಜ್ಞಾನಿಗಳು, ವಿಜ್ಞಾನಿಗಳು, ಋಷಿಗಳು, ಗುರುಗಳು ಇವರೆಲ್ಲರೂ ಹೇಳೋದೆಲ್ಲ ಹೇಳಿ ಆಗದೆ, ನಡ್ಕೊಳ್ಳೋದಷ್ಟ ಉಳಿದದ. ಈ ಜಗತ್ತಲ್ಲಿ ಯಾರ್ಯಾರು ಜ್ಞಾನಿಗಳು, ಸಂತರು, ಮಹಾಂತರು, ಗುರುಗಳು, ಜಗದ್ಗುರುಗಳೆಲ್ಲ ಇದ್ದಾರೋ ಅವರೆಲ್ಲರ ಮಾತುಗಳನ್ನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನೇರವಾಗಿಯೋ ಇದ್ದೋ ಇಲ್ಲದೆಯೋ ನಾವು ಕೇಳಿದ್ದೀವಲ್ವಾ? ಕೇಳಿದ್ದೇವೆ. ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಎಂಥ ಅದ್ಭುತವಾದ ಮಾತು. ಹೇಳೋದೆಲ್ಲ ಆಗಿದೆ, ಹೇಳೋರೆಲ್ಲ ಹೇಳಿ ಆಗಿದೆ, ನಡ್ಕೊಳ್ಳೋದಷ್ಟೇ ಉಳಿದದೆ. ನಾವು ನಡ್ಕೊಳ್ಳೋದಷ್ಟೇ ಉಳಿದಿರೋದು. ಆದರೆ ಹಾಗಾದ್ರೆ ಹೇಳೋದು ಬಿಟ್ಟುಬಿಡ್ಬೇಕಾ ಅಂದರೆ ನಿಮಗೊಂದು ಸಾಮತಿ ಹೇಳ್ತೀನಿ. ನನ್ನ ಗುರುಗಳು ಡಾಕ್ಟರ್ ಪ್ರಭುಶಂಕರ್ ಅವರು ಬೆರಗು ಅನ್ನುವಂಥ ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ. ಪುಟ್ಟ ಪುಸ್ತಕ ಅದು. ವಿಶ್ವವಿಭೂತಿ ಬಸವಣ್ಣನನ್ನ ಅವರ ಸಮಕಾಲೀನರಾಗಿದ್ದಂಥ ಬೇರೆ ಬೇರೆಯ ಶರಣರು ಹೇಗೆ ನೋಡಿದ್ರು ಅನ್ನುವಂಥ ನೋಟ ಇದೆ ಅದರಲ್ಲಿ. ಅವರ ತಂದೆ ತಾಯಿಗಳು ಹೇಗೆ ನೋಡಿದ್ರು, ಅವರ ಅಭಿಪ್ರಾಯ ಏನು, ಬಿಜ್ಜಳನ ಅಭಿಪ್ರಾಯ ಏನು,
ಸಕಲೇಶ್ವರ ಮಾಧರಸನ ಅಭಿಪ್ರಾಯ ಏನು, ಹರಳಯ್ಯನ ಅಭಿಪ್ರಾಯ ಏನು, ಚನ್ನಬಸವಣ್ಣನ ಅಭಿಪ್ರಾಯ ಏನು, ಸಿದ್ದರಾಮನ ಅಭಿಪ್ರಾಯ ಏನು, ಅಕ್ಕಮಹಾದೇವಿಯ ಅಭಿಪ್ರಾಯ ಏನು, ಅಲ್ಲಮಪ್ರಭುವಿನ ಅಭಿಪ್ರಾಯ ಏನು, ಹೀಗೆಲ್ಲ ಬರೆದಿದ್ದಾರೆ. ಕಡೆಯಲ್ಲಿ ಅಲ್ಲಮಪ್ರಭು ಬಸವಣ್ಣನವರ ಬಗ್ಗೆ ಏನು ಹೇಳ್ತಾರೆ ಅಂತ ಒಂದು ಅದ್ಭುತವಾದ ಚಿತ್ರ ಕೊಡ್ತಾರೆ. ಅಲ್ಲಮಪ್ರಭು ಹೇಳ್ತಾರೆ, ಬಸವಣ್ಣ ನನಗೆ ಹೆಂಗೆ ಅನ್ನಿಸ್ತದೆ ಅಂದರೆ, ನಾನು ಕನಸಿನಲ್ಲಿ ಒಂದು ಚಿತ್ರ ಕಂಡೆ. ಆ ಕನಸಿನಲ್ಲಿ ಏನಾಗ್ತಿತ್ತಂದ್ರೆ, ಒಂದು ತುಂಟ ಆನೆ, ಒಂದು ಉಡಾಳ ಆನೆ, ಅದು ಕೆರೆಯಲ್ಲಿ ಮಿಂದು ಬಂದು ದಡದಲ್ಲಿ ಅದರ ಕೆಸರೆಲ್ಲ ಮೈ ಮೇಲೆ ಹಾಕ್ಕೊಳ್ಳುತ್ತೆ. ಆ ಕೆಸರಲ್ಲೆಲ್ಲ ಹೊರಳಾಡ್ತಾ ಇರುತ್ತೆ. ಆಗ ಯಾರೋ ಒಬ್ಬ ತೇಜಸ್ವಿಯಾದ ಮನುಷ್ಯ ಬಂದು ಆ ಆನೆಯನ್ನು ಮುದ್ದಿಸಿ ಮಣಿಸಿ, ಅದು ತಾನು ಹೇಳೋ ಹಾಗೆ ಕೇಳೋ ಹಾಗೆ ಮಾಡಿಕೊಂಡು ನಿಧಾನವಾಗಿ ಅದನ್ನು ಹೊಳೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅದರ ಮೈಯೆಲ್ಲ ತೊಳಿತಾನೆ. ಮತ್ತೆ ಅದನ್ನು ದಡದ ಮೇಲೆ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ ಆ ತೇಜಸ್ವಿ ಪುರುಷ ಹೊರಟೋದ. ಸ್ವಲ್ಪ ಹೊತ್ತಿಗೆ ಈ ಆನೆ ಮತ್ತೆ ಆ ಕೆಸರಲ್ಲಿ ಬಿದ್ದು ಒದ್ದಾಡುತ್ತೆ, ಮೈ ಮೇಲೆಲ್ಲ ಕೆಸರು ಹಾಕ್ಕೊಳ್ಳುತ್ತೆ. ಆಗ ಇನ್ನೊಬ್ಬ ವಿಭೂತಿ ಪುರುಷ ಬರ್ತಾನೆ, ಅದೇ ಆನೆಯ ಸೊಂಡಿಲಿಡಿದು ಕರ್ಕೊಂಡು ಹೋಗ್ತಾನೆ, ಮತ್ತೆ ತೊಳಿತಾನೆ. ಮತ್ತೆ ದಡದ ಮೇಲೆ ಬರುತ್ತೆ, ಮತ್ತೆ ಕೆಸರು ಹುಯ್ಕೊಳ್ಳುತ್ತೆ. ಮತ್ತೆ ಆ ವಿಭೂತಿ ಪುರುಷ ಬರ್ತಾನೆ, ಮತ್ತೆ ಹೊಳಗೆ ತಗೊಂಡೋಗಿ ತೊಳಿತಾನೆ. ಇದನ್ನೆಲ್ಲ ನೋಡಿದಾಗ ನನಗೆ ಬೇರೆ ಏನೋ ಬೋಧವಾಗ್ತಾ ಇದೆ. ಅಲ್ಲಮಪ್ರಭು ಹೇಳೋ ಮಾತು ಬೇರೆ ಏನೋ ಬೋಧವಾಗ್ತಾ ಇದೆ. ಆ ಆನೆ ಅನ್ನೋದು ಆನೆ ಅಲ್ಲ, ಆ ಆನೆ ಈ ಸಮಾಜ. ನೀವೆಷ್ಟು ಸಲ ತೊಳೆದ್ರೂ ಮತ್ತೆ 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 ಕೆಸರು ಹಾಕೊಳ್ಳುತ್ತೆ. ಇದೊಂದು ತುಂಟ ಸಮಾಜ, ಆವಾಗ ಕೆಸರು ಹಾಕೊಳ್ಳುತ್ತೆ. ಆದರೆ ಯಾರೋ ಒಬ್ಬ ಬಸವಣ್ಣನಂತ ವಿಭೂತಿ ಪುರುಷ ಆ ಆನೆಯನ್ನು ಮನ್ನಿಸಿ ಮುದ್ದಿಸಿ ಕರ್ಕೊಂಡು ಹೋಗ್ತಾನೆ, ಮೈಯೆಲ್ಲ ತೊಳಿತಾನೆ, ಅದನ್ನು ಶುದ್ಧ ಮಾಡ್ತಾನೆ, ಮತ್ತೆ ದಡಕ್ಕೆ ಕರ್ಕೊಂಡು ಬಂದರೆ ಮತ್ತೆ ಕೆಸರು ಹಾಕ್ಕೊಳ್ಳುತ್ತೆ. ಬಂಧುಗಳೇ, ಇದನ್ನೇ ನಾನು ಈ ತರಳಬಾಳು ಹುಣ್ಣಿಮೆಗೂ ಹೇಳಬೇಕು. ಎಷ್ಟೋ ವರ್ಷಗಳಿಂದ ತರಳಬಾಳು ಹುಣ್ಣಿಮೆ ನಡೆದಿದೆ. ನನ್ನ ಪುಣ್ಯ, ನಾನು ಮೊದಲ ಬಾರಿ ತರಳಬಾಳು ಹುಣ್ಣಿಮೆಯ ವೇದಿಕೆ ಹತ್ತಿದಾಗ ನನ್ನ ವಯಸ್ಸು 33 ವರ್ಷ. ಈಗ ನನ್ನ ವಯಸ್ಸು 66 ವರ್ಷ. ಪೂಜ್ಯ ಮಹಾಸ್ವಾಮಿಗಳವರು ಕೆಲವು ವರ್ಷಗಳ ಹಿಂದಿನ ಭಾಷಣದಲ್ಲಿ ಒಂದು ಮಾತು ಹೇಳಿದರು. ಬಹಳ ಜನ ನಮ್ಮ ಶಿಷ್ಯರು, ನಾನು ತರಳಬಾಳು ಹುಣ್ಣಿಮೆಗೆ 10 ಸಲ ಹೋಗಿದ್ದೀನಿ, 15 ಸಲ ಹೋಗಿದ್ದೀನಿ, 20 ಸಲ ಹೋಗಿದ್ದೀನಿ, 25 ಸಲ ಹೋಗಿದ್ದೀನಿ ಅಂತ ಅಭಿಮಾನದಿಂದ ಹೇಳ್ಕೋತಾರೆ ಅಂತ. ಆವಾಗ ನಾನು ಮನಸ್ಸಲ್ಲಿ ಆಸೆ ಪಡ್ತಾ ಇದ್ದೆ, ನಾನೂ ಒಂದು ಕಾಲಕ್ಕೆ ನಾನು ತರಳಬಾಳು ಹುಣ್ಣಿಮೆಯಲ್ಲಿ ಎಷ್ಟೋ ಸಲ ಹೋಗಿದ್ದೀನಿ ಅಂತ ಹೇಳ್ಕೊಳ್ಳೋದೊಂದು ಕಾಲ ಬರ್ಬೋದಾ ಅಂತ. ಬಂಧುಗಳೇ, ಅಂಥದ್ದೊಂದು ಧನ್ಯತೆಯಿಂದ, ಅಂಥದ್ದೊಂದು ಪ್ರೀತಿಯಿಂದ ಹೇಳ್ತಿದ್ದೇನೆ, ನಾನು ತರಳಬಾಳು ಹುಣ್ಣಿಮೆಗೆ 28 ಸಲ ಬಂದಿದ್ದೇನೆ. ಜಗದ್ಗುರು ಮಹಾಸನ್ನಿಧಿಯವರ ವಾತ್ಸಲ್ಯ ತುಂಬ ಉದಾರವಾದದ್ದು. ಪ್ರತಿ ಬಾರಿ ಬಂದಾಗಲೂ ಒಂದು ಹೊಸ ಅನುಭವ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಐ ಕೇಮ್ ಹಿಯರ್ ಟು ಟೀಚ್ ಬಟ್ ಐ ಆಮ್ ಟಾಟ್ ಅಂತ. ಐ ಕೇಮ್ ಹಿಯರ್ ಟು ಟೀಚ್ ಬಟ್ ಐ ಆಮ್ ಟಾಟ್. ಇಲ್ಲಿ ಏನನ್ನೋ ಹೇಳುವುದಕ್ಕೆ ಬರ್ತೀನಿ, ಏನನ್ನೋ ಹೇಳಿ ಜನಗಳಿಗೆ ಏನೋ ಅಭಿಪ್ರಾಯ ಬರೋ ಹಾಗೆ ಮಾಡಬೇಕು ಅಂತ. ಆದರೆ ನಾನು ಹೇಳಿದ್ದಕ್ಕಿಂತ ಭಾಳ ಹೆಚ್ಚಿನದನ್ನು ನಾನು ಹೊತ್ಕೊಂಡು ಹೋಗ್ತೀನಿ. ಅಂಥೊಂದು ಅದ್ಭುತವಾದ ವೇದಿಕೆ ತರಳಬಾಳು ಹುಣ್ಣಿಮೆ. ಈ ಸಂದರ್ಭಕ್ಕೆ ಬಹಳ ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಒಂದು ವಿಷಯವನ್ನು ಮಾತ್ರ ಈಗ ಹೇಳಬೇಕು ನಾನು. ನಮ್ಮಲ್ಲಿ ಆರೋಗ್ಯ ಅಂತ ಒಂದು ಪರಿಕಲ್ಪನೆ ಇದೆ. ಇಂಗ್ಲಿಷ್ನಲ್ಲಿ ಅದನ್ನು ಹೆಲ್ತ್ ಅಂತ ಕರೀತಾರೆ. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಆರೋಗ್ಯ ಅಂದರೆ ನಮಗೆ ಜ್ವರ, ತಲೆನೋವು, ಹೊಟ್ಟೆ ನೋವು, ಮೈಕೈ ನೋವು, ಆಯಾಸ, ಸುಸ್ತು ಏನೂ ಇಲ್ಲದೇ ಇದ್ದರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಬಂಧುಗಳೇ, ಈಗ ಆಧುನಿಕ ಪರಿಕಲ್ಪನೆಯಲ್ಲಿ ಆರೋಗ್ಯ ಅಂದರೆ ನಿಮ್ಮ ದೇಹಾರೋಗ್ಯ ಮಾತ್ರ ಅಲ್ಲ.
ನಮ್ಮ ದೇಹ ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಅಲ್ಲ. ನಿಮ್ಗೆ ಏನು ತೊಂದರೆ ಇಲ್ಲ, ನಿಮ್ಮ ಬಿ ಪಿ ನಾರ್ಮಲ್ ಆಗಿದೆ, ನಿಮ್ಮ ಶುಗರ್ ಲೆವೆಲ್ ಸರಿಯಾಗಿದೆ, ನಿಮ್ಮ ಹಾರ್ಟ್ ಬೀಟ್ ಸರಿಯಾಗಿದೆ, ಎಲ್ಲವೂ ಸರಿಯಾಗಿದೆ. ಆದರೆ ಮನುಷ್ಯ ಭಾಳ ತಿಕ್ಕಲು, ಏನು ಮಾಡೋದು ಅವನ್ನ? ಎಲ್ಲ ಆರೋಗ್ಯ ಸರಿಯಾಗಿದೆಪ್ಪ, ಆದರೆ ಮನುಷ್ಯ ಈಗಿದ್ದಂಗೆ ಸ್ವಲ್ಪ ಹೊತ್ತಿರೋದಿಲ್ಲ. ಶೀಘ್ರ ಕೋಪ, ಇದಕ್ಕಿದ್ದಂಗೆ ಕೋಪ ಬರುತ್ತೆ, ಏನು ಮಾಡ್ತಾನೆ ಗೊತ್ತಿಲ್ಲ. ಹಾಗಾದ್ರೆ ಅವನು ಆರೋಗ್ಯವಾಗಿದ್ದಾನೆ ಅಂತ ಹೇಳೋಲ್ಲ. ಆದ್ರಿಂದ ಆರೋಗ್ಯ ಅಂದರೆ ದೇಹಾರೋಗ್ಯ ಮಾತ್ರ ಅಲ್ಲ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತಾ ಇದೆ. ಆರೋಗ್ಯ ಅಂದರೆ ದೇಹದ ಆರೋಗ್ಯ ಅಲ್ಲ. ಅವರೇ ಹೇಳೋದು ಆಬ್ಸೆನ್ಸ್ ಆಫ್ ಇಲ್ನೆಸ್ ಈಸ್ ನಾಟ್ ಹೆಲ್ತ್ ಅಂತ. ರೋಗವಿಲ್ಲದ ಸ್ಥಿತಿಯನ್ನ ಆರೋಗ್ಯ ಅಂತ ಕರೆಯೋದಿಲ್ಲ. ಆರೋಗ್ಯ ಅಂದರೆ ಅದಕ್ಕಿಂತ ಹೆಚ್ಚಿಂದು. ಏನಂದ್ರೆ ಒಂದು ದೈಹಿಕ ಆರೋಗ್ಯ, ಅದು ಚೆನ್ನಾಗಿರಬೇಕು. ದೈಹಿಕ ಆರೋಗ್ಯ ನಾವೇ ಚಂದ ಮಾಡ್ಕೋತೀವಿ, ಇಲ್ಲ ನಾವೇ ಹಾಳು ಮಾಡ್ಕೋತೀವಿ. ಅದನ್ನು ನಾವು ಚಂದ ಇಟ್ಕೋಬೇಕು. ಎರಡನೇದು ಮಾನಸಿಕ ಆರೋಗ್ಯ. ಹಂಗಂದ್ರೆ ನಿಮಗೂ ಅರ್ಥ ಆಗುತ್ತೆ. ನಮ್ಮ ಮನಸ್ಸು ಕೂಡ ಆರೋಗ್ಯವಾಗಿರಬೇಕು. ಅದನ್ನು ವಿಸ್ತರಿಸೋದಿಲ್ಲ ನಾನು. ಆದರೆ ಮೂರನೆಯದೊಂದಿದೆ, ಅದನ್ನು ಇಂಗ್ಲಿಷ್ನಲ್ಲಿ ಎಮೋಷನಲ್ ಹೆಲ್ತ್ ಅಂತ ಕರೀತಾರೆ, ಅಥವಾ ಭಾವನಾತ್ಮಕ ಆರೋಗ್ಯ ಅಂತ ಕರೀತಾರೆ. ಬಂಧುಗಳೇ, ನಾವೆಲ್ಲ ಮನುಷ್ಯರು. ನಮಗೆ ಮೆದುಳಿರುವ ಹಾಗೆ ಹೃದಯವೂ ಇದೆ, ಬುದ್ಧಿ ಇರುವ ಹಾಗೆ ಭಾವವೂ ಇದೆ. ಈ ಜಗತ್ತು ಬುದ್ಧಿಯ ಜಗತ್ತು. ಇಲ್ಲಿ ಎಲ್ಲವೂ ಬುದ್ಧಿಯಲ್ಲಿ ನಡೆಯುತ್ತೆ. ಈಗ ಯಾವುದಾದ್ರೂ ಯೂನಿವರ್ಸಿಟಿಗೆ ಹೋದರೆ, ಯಾವುದಾದ್ರೂ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ಗೆ ಹೋದರೆ, ನಿನ್ನ ಬುದ್ಧಿ ಎಷ್ಟು ಅಂತ ಕೇಳ್ತಾರೆ, ನಿನ್ನ ಬುದ್ಧಿಯ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ, ನಿನ್ನ ಭಾವ ಸಂಪನ್ನತೆ ಎಷ್ಟು ಅಂತ ಕೇಳೋದಿಲ್ಲ. ಈ ಕಾಲ ಬುದ್ಧಿ ಇದು. ಇಲ್ಲೇ ಮನಸ್ಸಿಗೆ ಬರ್ತಾ ಇದೆ, ಹೇಳ್ಬಿಡ್ತೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ CV ರಾಮನ್ ಅವರು ವಿಜ್ಞಾನಿಯಾಗಿದ್ದಾಗ, ಅದರ ನಿರ್ದೇಶಕರಾಗಿದ್ದಾಗ, ಒಬ್ಬ ಹುಡುಗ ಇಂಟರ್ವ್ಯೂಗೆ ಹೋಗ್ತಾನೆ. ಇಂಟರ್ವ್ಯೂ ಚೆನ್ನಾಗಿ ಮಾಡೋದಿಲ್ಲ. ಅವರೇ ಹೇಳ್ತಾರೆ, ಸಾರಿ, ನೀನು ಸೆಲೆಕ್ಟ್ ಆಗಲಿಲ್ಲ. ಪರವಾಗಿಲ್ಲ ಅಂತ ಹೊರಟೋಗ್ಬಿಡ್ತಾನೆ ಹುಡುಗ. ಹೋದ್ಮೇಲೆ ಅವ್ರಿಗೆ ಆ ಕಾಲದಲ್ಲಿ ಪ್ರಯಾಣ ಭತ್ಯೆ ಕೊಡ್ತಿದ್ರು, TADA ಕೊಡ್ತಾ ಇದ್ರು. ಒಂದು ಕವರ್ನಲ್ಲಿ ಹಾಕಿ ಕೊಡ್ತಾರೆ. ಅವನಿಗೆಷ್ಟೋ ಒಂದು ₹50 ಬರಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ. ತಪ್ಪು ಲೆಕ್ಕಾಚಾರ ಹಾಕಿ ಅವನು ₹100 ಕೊಟ್ಬಿಟ್ಟಿರ್ತಾರೆ. ಹುಡುಗ ಹೊರಗೋಗ್ತಾನೆ, ನೋಡ್ತಾನೆ, ಅರೆ ನನಗೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ ನಾಳೆ ಮತ್ತೆ ಬಂದು ನಿರ್ದೇಶಕರನ್ನು ಭೇಟಿ ಮಾಡ್ತಾನೆ, ಸರ್ CV ರಾಮನ್ ಅವರನ್ನು. CV ರಾಮನ್ ಕೇಳ್ತಾರೆ, ಅಲ್ಲಪ್ಪ ನೆನ್ನೆನೇ ಹೇಳಿದ್ದೀವಲ್ಲ, ನೀನು ಸೆಲೆಕ್ಷನ್ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡ, ಹೋಗು. ಅವನು ಹೇಳ್ತಾನೆ, ಸರ್ ನಾನು ಅದಕ್ಕಾಗಿ ಬರಲಿಲ್ಲ, ನಾನು ಬಂದಿದ್ದು ನಿಮ್ಮವರು ನನಗೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟಿದ್ದಾರೆ, ಅದನ್ನು ಹಿಂದಿರುಗಿಸ್ಬಿಟ್ಟು ಹೋಗೋಕೆ ಬಂದೆ. CV ರಾಮನ್ ಹೇಳ್ತಾರೆ, ನಿನ್ನನ್ನು ಆಯ್ಕೆ ಮಾಡಿದ್ದೀನಿ. ಅವನು ಹೇಳ್ತೆ, ಸ್ವಾಮಿ ನಾನು ಇಂಟರ್ವ್ಯೂ ಚೆನ್ನಾಗಿ ಮಾಡಿಲ್ಲ. ಅವ್ರು ಹೇಳೋದು ಒಂದು ಅದ್ಭುತವಾದ ಮಾತು, ಬುದ್ಧಿವಂತರಿಗೇನಯ್ಯ ದುಡ್ಡು ಕೊಟ್ಟರೆ ಸಿಗ್ತಾರೆ, ಜಾಸ್ತಿ ಬುದ್ಧಿವಂತರು ಬೇಕು ಅಂದರೆ ಜಾಸ್ತಿ ದುಡ್ಡು ಕೊಡ್ಬೇಕಷ್ಟೆ. ಬುದ್ಧಿವಂತರಿಗೇನಪ್ಪ ದುಡ್ಡು ಕೊಟ್ಟರೆ ಸಿಗ್ತಾರೆ, ಪ್ರಾಮಾಣಿಕರೆಲ್ಲ ಸಿಗ್ತಾರೆ. ಪ್ರಾಮಾಣಿಕರಲ್ಲಿ ಸಿಗ್ತಾರೆ. ಪ್ರಾಮಾಣಿಕರು ದುಡ್ಡಿಗೆ ಸಿಗ್ತಾರ? ಭಾವನೆ ಇರೋರು, ಶುದ್ಧ ಭಾವನೆ ಇರೋರು, ಶುದ್ಧಾಂತಕರಣ ಇರೋರು, ಶ್ರದ್ಧೆ ಇರೋರು, ಅವ್ರು ದುಡ್ಡಿಗೆ ಸಿಗ್ತಾರ. ಬುದ್ಧಿವಂತರನ್ನು ಬೇಕಾದ್ರೆ ದುಡ್ಡಲ್ಲಿ ಕೊಂಡ್ಕೋಬಹುದು. ಭಾವನಾತ್ಮಕ ಶುದ್ಧಿ ಇರೋರನ್ನ ದುಡ್ಡಲ್ಲಿ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಆದ್ರಿಂದ ನಿನ್ನ ಆಯ್ಕೆ ಮಾಡಿದ್ದೀನಿ ಅಂತಾರೆ. ಹಾಗೆ ಆಯ್ಕೆ ಆದವರು ಸುಬ್ರಹ್ಮಣ್ಯಂ ಚಂದ್ರಶೇಖರ್. ಆಮೇಲೆ ಅವರು ನೊಬೆಲ್ ಪ್ರಶಸ್ತಿ ಪಡ್ಕೋತಾರೆ. ಅದಿರಲಿ ಕತೆ. ನಮಗೆ ಈ ಭಾವನಾತ್ಮಕ ಆರೋಗ್ಯ ಇರಬೇಕು ಅಂತ ಹೇಳ್ತಾರೆ. ಭಾವನಾತ್ಮಕ ಆರೋಗ್ಯ ಅಂದರೆ ನಾವು ಎಲ್ಲೆಲ್ಲಿ ಬದುಕ್ತಿದ್ದೀವೋ, ಏನನ್ನು ನೋಡ್ತಿದ್ದೀವೋ ಅದೆಲ್ಲದರ ಬಗ್ಗೆ ಒಂದು ಆರೋಗ್ಯಕರವಾದ ಸಂಬಂಧ ಇಟ್ಕೊಳ್ಳೋದು. ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಮನೆ, ನಮ್ಮೂರು, ನಮ್ಮ ಮಠ, ನಮ್ಮ ಗುರುಗಳು, ನಮ್ಮ ಮಣ್ಣು, ನಮ್ಮ ನೆಲ, ನಮ್ಮ ಭರಮಸಾಗರ, ನಮ್ಮ ಚಿತ್ರದುರ್ಗ, ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶ, ಇವೆಲ್ಲದರ ಬಗ್ಗೆ ಒಂದು ಭಾವನೆ ಇಲ್ಲದೆ ಇದ್ರೆ ಮನುಷ್ಯನಿಗೆ, ಅವನಿಗೆ ಭಾವನಾತ್ಮಕ ಆರೋಗ್ಯ ಇಲ್ಲ ಅಂತ. ನಾವೀಗ ಯಾವ ಕಾಲದಲ್ಲಿದ್ದೀವಿ ಅಂದರೆ, ಏನಾದರೂ ಮಾಡಿದ್ರೆ ಏನು ಸಿಗ್ತದೆ ಅಂತ ಯೋಚನೆ ಮಾಡ್ತೀವಿ. ನನಗೆ ಹಣ ಸಿಗ್ತದ ಅಂತ. ಆದರೆ ಏನೇನೂ ಇಲ್ಲದೆಯೂ ನಮ್ಮ ಮಣ್ಣಿನ ಬಗ್ಗೆ, ನಮ್ಮ ನೆಲದ ಬಗ್ಗೆ, ನಮ್ಮ ಮರ ಗಿಡ
ಜರಿ, ತೊರೆ, ಗಿರಿ, ಪ್ರಾಣಿ, ಪಕ್ಷಿ ಇದೆಲ್ಲದರ ಬಗ್ಗೆ ಒಂದು ಪ್ರೀತಿ ಇಟ್ಕೊಂಡಿರ್ತೀವಲ್ಲ, ಇದನ್ನು ಭಾವನಾತ್ಮಕ ಆರೋಗ್ಯ ಅಂತ ಕರೀತಾರೆ, ಎಮೋಷನಲ್ ಹೆಲ್ತ್ ಅಂತ ಕರೀತಾರೆ. ಇನ್ನೊಂದು ಆರೋಗ್ಯ ಇದೆ, ಇದನ್ನು ಕುರಿತು ತಾವೆಲ್ಲರೂ ಸ್ವಲ್ಪ ಗಾಢವಾಗಿ ಯೋಚನೆ ಮಾಡಬೇಕು. ಅದು ಸೊಸೈಟಲ್ ಹೆಲ್ತ್ ಅಂತಾರೆ, ಅಥವಾ ಸಾಮಾಜಿಕ ಆರೋಗ್ಯ ಅಂತ ಕರೀತಾರೆ. ಸಾಮಾಜಿಕ ಆರೋಗ್ಯ ಅಂದರೆ ಸಮಾಜದಲ್ಲೊಂದು ಆರೋಗ್ಯ ಇರಬೇಕು. ಇಲ್ಲಿರೋರೆಲ್ಲ ನಮ್ಮ ಸಮಾಜದ ಬಂಧುಗಳು. ನಮ್ಮ ಸಮಾಜ ಅಂದರೆ ನಮ್ಮ ಜಾತಿಯವರು, ನಮ್ಮ ಮತದವರು, ನಮ್ಮ ಧರ್ಮದವರು ಅಂತಲ್ಲ. ನಾವೆಲ್ಲ ವಾಸ ಮಾಡ್ತಿದ್ದೀವೋ ಅಲ್ಲೇ ವಾಸ ಮಾಡ್ತಿರೋ ಬಂಧುಗಳಿದ್ರು. ಅವ್ರ ಬಗ್ಗೆ ನಮಗೆ ಒಂದು ಬಗೆಯ ಪ್ರೀತಿ ಇಲ್ವಾದ್ರೆ, ಅಟ್ಯಾಚ್ಮೆಂಟ್ ಇಲ್ವಾದ್ರೆ, ಅಲ್ಲೊಂದು ಸಾಮಾಜಿಕ ಜೀವನ ಚೆನ್ನಾಗಿಲ್ಲ ಅಂತ ಅರ್ಥ. ಅವ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂದರೆ ನಮ್ಮ ಸಾಮಾಜಿಕ ಜೀವನ ಚೆನ್ನಾಗಿಲ್ಲ ಅಂತ ಅರ್ಥ. ನಾನು ಸುಮ್ಮನೆ ಉದಾಹರಣೆ ಹೇಳ್ತೀನಿ ಕೇಳಿ. ನೀವು ದಾರಿಯಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀರಿ. ನಾನು ಎಷ್ಟೋ ದೇಶಗಳಲ್ಲಿ ನೋಡಿದ್ದೀನಿ, ದೊಡ್ಡ ರಸ್ತೆ, ಕಾರ್ಗಳೆಲ್ಲ ಬಂದು ನಿಂತ್ಕೋತಾವೆ ಸಿಗ್ನಲ್ ಲೈಟ್ ಹತ್ರ. ಒಬ್ಬನೇ ಮುದುಕ ಒಂದು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ನಿಧಾನಕ್ಕೆ ರಸ್ತೆ ದಾಟ್ತಾ ಇರ್ತಾನೆ. ಕಾರಲ್ಲಿರೋರು ಯಾರೂ ಕೆರಳೋದಿಲ್ಲ, ಕೂಗಾಡೋದಿಲ್ಲ, ಮಾತಾಡೋದಿಲ್ಲ. ಆ ಮುದುಕ ರಸ್ತೆ ದಾಟೋ ತನಕ ವ್ಯವಧಾನದಿಂದ, ತಾಳ್ಮೆಯಿಂದ, ಸಹನೆಯಿಂದ ನೋಡ್ತಾ ಇರ್ತಾರೆ. ಆತ ರಸ್ತೆ ದಾಟಿ ಹೋದ ಮೇಲೂ ಒಂದು 10 ಸೆಕೆಂಡ್ ಆದಮೇಲೆ ಇವ್ರ ಕಾಲುಗಳನ್ನು ಚಲಾಯಿಸ್ತಾರೆ. ನಮ್ಮ ದೇಶದಲ್ಲಿ ನೀವು ಯೋಚನೆ ಮಾಡಿ, ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆದರೆ ಯೋಚನೆ ಮಾಡಿ, ಕೂಗಾಡೋಕ್ಕೆ ಶುರು ಮಾಡ್ತೀರಿ. ಯಾರಾದರೂ ಮುದುಕ ಮಧ್ಯದಲ್ಲಿ ಸಿಕ್ಕಿದ್ರೆ, ಇಲ್ಲಿಗೆ ಬರಬೇಕಾ, ಇಲ್ಲಿ ಸಾಯ್ಬೇಕಾ, ನೀನು ಮನೇಲಿ ಯಾರು ಹೇಳೋರು ಕೇಳೋರಿಲ್ವಾ, ನೀನು ಯಾಕೆ ಬರೋಕ್ಕೆ ಹೋದೆ, ಬಯಕ್ಕೆ ಶುರು ಮಾಡ್ತೀವಲ್ವಾ. ಅರೆ, ನಾವು ಯೋಚನೆ ಮಾಡಬೇಕಾದದ್ದು, ಅವನು ನಮ್ಮ ಸಮಾಜದ ಮುದುಕ ಅಲ್ವಾ. ಅವನು ಹೊರಗಿನವನ, ಬೇರೆ ಗ್ರಹದಿಂದ ಬಂದವನ, ಬೇರೆ ದೇಶದಿಂದ ಬಂದವನ, ನಮ್ಮ ಸಮಾಜದ ಮುದುಕ ಅಲ್ವಾ ಅವನು, ಇದೇ ದೇಶದವನಲ್ವಾ. ನಾವ್ಯಾಕೆ ಅವನ ಮೇಲೆ ಸುಮ್ಮನೆ ಉರ್ಕೋತಾ ಇದ್ದೀವಿ. ಆಮೇಲೆ ನಮ್ಮನೇಲಿ ಮುದುಕರಿಲ್ವಾ, ಅಥವಾ ನಾವು ಮುದುಕರಾಗಲ್ವಾ, ನಾವ್ಯಾಕೆ ವ್ಯವಧಾನ ಕಳ್ಕೊತಿದ್ದೀವಿ. ನಮ್ಮ ಮಗು ಶಾಲೆಗೆ ಹೋಗಿದೆ, ಶಾಲೆಗೆ ಹೋದ ಮಗು ಬರೋದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇಟ್ಕೊಳ್ಳಿ, ನಮಗೆ ಭಯ ಶುರುವಾಗ್ಬಿಡುತ್ತೆ. ಭಯ ಯಾಕೆ ಶುರುವಾಗುತ್ತೆ ಅಂದರೆ ನಮ್ಮದೇ ಸಮಾಜದ ಮೇಲೆ ನಮಗೆ ನಂಬಿಕೆ ಇಲ್ಲ. ಏನು ಮಾಡಿಬಿಡ್ತಾರೋ ಏನು ಕತೆನೋ. ಇದು ನಮ್ಮ ಊರಲ್ಲೆಲ್ಲ ಭಾಳ ಪುಂಡ್ರು ಪೋಖ್ರಿಗಳಿದ್ದಾರೆ, ಚೆನ್ನಾಗಿಲ್ಲ, ಒಳ್ಳೆ ಜನ ಅಲ್ಲ, ಏನಾಗ್ಬಿಡುತ್ತೋ ಏನೋ ಅಂತ ಒದ್ದಾಡ್ತೀವಲ್ವ. ಅಂದರೆ ನಮ್ಮ ಸಮಾಜದ ಮೇಲೆ ನಮಗೆ ನಂಬಿಕೆ ಇಲ್ಲ. ಏನೇ ಆಗಲಿ ಮಗು ಸ್ವಲ್ಪ ಲೇಟಾಗಿ ಬರುತ್ತೆ, ಯಾರೋ ಕರ್ಕೊಂಡು ಬಂದು ಬಿಡ್ತಾರೆ ಬಿಡ್ರಿ, ಯಾರೋ ನೋಡ್ಕೋತಾರೆ ಬಿಡ್ರಿ, ನಮ್ಮ ಮಗು ತಾನೆ, ಅವ್ರಿಗೂ ಮಗು ಅಲ್ವಾ, ನೋಡ್ಕೋತಾರೆ ಬಿಡ್ರಿ ಅಂತ ಅನ್ನೋದಿಲ್ಲ ಅಲ್ವಾ. ಯಾಕೆಂದರೆ ನಮ್ಮ ಸಮಾಜದ ಮೇಲೆ ನಂಬಿಕೆ ಇಲ್ಲ. ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಿ, ಯಾರೋ ಹೆಣ್ಮಗು ಭಾಳ ಚೆನ್ನಾಗಿ ಡ್ರೆಸ್ ಮಾಡ್ಕೋತಾಳೆ. ಮನೆಯಲ್ಲಿ ದೊಡ್ಡವರು ಹೇಳೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀಯಾ, ಬೀದಿನಲ್ಲಿ ಒಬ್ಬಳೇ ಹೋಗಬೇಡ, ಪುಂಡ್ರು ಪೋಖ್ರಿಗಳಿರ್ತಾರೆ. ಒಂದು. ಎರಡನೇದು, ಜನರ ಕಣ್ಣು ಒಳ್ಳೇದಲ್ಲ. ಒಂದು ಪುಂಡ್ರು ಪೋಖ್ರಿಗಳಿರ್ತಾರೆ, ಇನ್ನೊಂದು ಜನಗಳ ಕಣ್ಣು ಒಳ್ಳೇದಲ್ಲ. ಅರೆ, ಅವ್ರು ನಮ್ಮ ಸಮಾಜದ ಜನ ಅಲ್ವಾ, ನಮ್ಮದೇ ಸಮಾಜದ ಜನಗಳ ಕಣ್ಣು ಒಳ್ಳೇದಲ್ಲ. ಯಾಕಂದ್ರೆ ನಾವು ಬದುಕಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ನಾವು ಯೋಚನೆ ಮಾಡ್ತಿದ್ದೀವಿ. ನಮ್ಮ ಸಾಧನೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ, ನಮ್ಮ ಕಾಲೆಳೆಯೋಕ್ಕಿದ್ದಾರೆ ಅವರು ಅಂತ ಯೋಚನೆ ಮಾಡ್ತೀವಿ. ಹಾಗಾದ್ರೆ ನಮ್ಮ ಸಮಾಜದ ಮೇಲೆ ನಂಬಿಕೆ ಇಲ್ಲ ಅಂತಾಯ್ತು. ಅಂದರೆ ನಮ್ಮ ಸಮಾಜದಲ್ಲೇ ಬದುಕ್ತಾ ನಮ್ಮ ಸುತ್ತಮುತ್ತಲಿನವ್ರ ಬಗ್ಗೆ ನಮಗೆ ಅಸಮಾಧಾನ ಇದೆ ಅಂದರೆ ನಮ್ಮಲ್ಲಿ ಸಾಮಾಜಿಕ ಆರೋಗ್ಯ ಇಲ್ಲ. ನಮ್ಮಲ್ಲಿ ಕೆಲವ್ರಿಗೆ ಈ ಬುದ್ಧಿ ಇರ್ತದೆ, ಯಾರೋ ಎದುರಿಗೆ ರಸ್ತೆಯಲ್ಲಿ ಬಂದ ಅಂತ ಇಟ್ಕೊಳ್ಳಿ, ಚೆನ್ನಾಗಿದ್ದಾನೆ, ದೃಢವಾಗಿ ಆರೋಗ್ಯವಾಗಿದ್ದಾನೆ, ಇವನಿಗೆ ಸುಮ್ಮನೆ ಅವನ ತಲೆಗೊಂದು ಹುಳ ಬಿಡಬೇಕು ಅಂತ ಅನಿಸ್ತದೆ. ಯಾಕೋ ಇಳಿದೋಗ್ಬಿಟ್ಟಿದ್ದೀರಾ ಅಂತಲ್ಲ. ಈಗ ಅವನಿಗೆ ರಾತ್ರಿ ಎಲ್ಲ ತಲೆಗುಳ ಬಿಟ್ಟಂಗೆ, ಅವ್ನು ಹಿಡಿದೋಗ್ಬಿಟ್ಟಿದ್ದೀನಿ ಅನ್ನಲ್ಲ, ಏನಾದರೂ ಆಗಿದೆಯಾ ನನಗೆ, ಇಲ್ಲ ಹೋದ ವಾರ ನೀವು ಚೆನ್ನಾಗೇ ಕಾಣಿಸ್ತಿದ್ರಿ, ಈಗ ಯಾಕೋ ಒಂಥರ ಕಾಣಿಸ್ತಿದ್ದೀರಿ, ಒಂದ್ಸಲ ಯಾವುದಕ್ಕೂ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ. ಅವ್ನಿಗೇನು ಇರಲ್ಲ. ಇವನಿಗೇನು ಅಂದರೆ ಅವ್ನು ಸಂತೋಷವಾಗಿ ಅವನೆಲ್ಲ ಹುಳ ಬಿಡಬೇಕು ಅಂತ. ಯಾರೊಬ್ರು ಹೊಸ ಕಾರ್ ತಗೋತಾರೆ, ಕಾರ್ ತಗೊಂಡು ಪೂಜೆ ಗೀಜೆ ಮಾಡ್ತಾ ಇರ್ತಾರೆ, ನೀವು ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ಅದು ಅವ್ರ ಕಾರು, ಅವ್ರು ದುಡ್ಡು ಕೊಟ್ಟಿದ್ದಾರೆ. ನೀವು ಯಾವ ಕಾರು? ಹೋಂಡಾ ಸಿಟಿ, ಗುಡ್ ಗುಡ್, ಒಳ್ಳೆ ಕಾರು, 20 ಲಕ್ಷ, ಚೆನ್ನಾಗಿದೆ ಚೆನ್ನಾಗಿದೆ. ಆದರೆ ನೀವು ಈ ಕಲರ್ ತಗೋಬಾರ್ದಾಗಿತ್ತು, ಇದು ಸ್ವಲ್ಪ ಡಲ್ ಆಯ್ತದೆ. ಇವನಿಗೇನು ಗೊತ್ತಿಲ್ಲ, ಇದು ಸ್ವಲ್ಪ ಡಲ್ ಆಯ್ತದಂತೆ, ನೀವು ಬೇರೆ ಕಲರ್ ತಗೊಂಡಿದ್ರೆ ಚೆನ್ನಾಗಿತ್ತು ಅಂದ್ಬಿಟ್ಟು ಹೋಯ್ತಾನೆ. ಅವನಿಗೆ ಯೋಚನೆ ಮಾಡ್ತಾನೆ, ನಾನು ಈ ಕಲರ್ ತಗೊಂಡಿತ್ತಪ್ಪ, ತಗೋಬಾರ್ದಾಗಿತ್ತ. ಇವನಿಗೇನು ಗೊತ್ತಿಲ್ಲ. ಇವನಿಗೇನು ಅಂದರೆ ಕಾರ್ ತಗೊಂಡು ಖುಷಿಯಾಗವನಲ್ಲ, ಅವನ ತಲೆಗುಳ ಬಿಡ್ಬೇಕು.
ಅವನ ಹೆಂಡತಿ ಅವನು ಜಗಳ ಆಡಬೇಕು. ನಾನು ಆವಾಗಲೇ ಬಿಡ್ಕೊಂಡೆ ಈ ಕಲರ್ ಬೇಡ ಅಂತ, ನೀವು ತಗೊಂಡ್ರಿ. ಇವನು ಏನು ನಿಮ್ಮ ಅಪ್ಪ ಕಾರ್ ಮಡಗಿದ್ದ ಸುಮ್ಮನೆ ಅಂತ ಇವನು ಗಲಾಟೆ ಮಾಡೋದು. ಅವ್ರು ಚೆನ್ನಾಗಿದ್ದರೆ ನಾವು ಸಂತೋಷ ಪಡ್ತಿಲ್ಲ ಅಂದರೆ ನಮ್ಮಲ್ಲಿ ಸಾಮಾಜಿಕ ಆರೋಗ್ಯ ಚೆನ್ನಾಗಿಲ್ಲ ಅಂತ. ಅಥವಾ ಇನ್ನೂ ಒಂದಿದೆ, ಹೆಣ್ಮಕ್ಳು ಸೀರೆ ಅಂಗಡಿಗೆ ಹೋಗ್ತಾರೆ, ಒಡವೆ ಅಂಗಡಿಗೆ ಹೋಗ್ತಾರೆ, ಬೇಕಾದಷ್ಟು ಸೀರೆ ತಗೋತಾರೆ. ಅವನು ಅಂಗಡಿಲಿರೋ ಲಾಶೆಲ್ಲ ಕೆಡವ್ತಾನೆ, ಕೆಳಗಾಗ್ತಾನೆ. ಇವರು ಒಂದೇ ಪ್ರಶ್ನೆ ಕೇಳೋದು, ಈ ಕಲರಲ್ಲಿ ಬೇರೆ ಡಿಸೈನ್ ಇಲ್ವಾ, ಈ ಡಿಸೈನಲ್ಲಿ ಬೇರೆ ಕಲರ್ ಇಲ್ವಾ. ಅಂಗಡಿಲಿರೋ ಸೀರೆ ಎಲ್ಲ ತೆಗೆಸಾಕ್ತಾರೆ, ಯಾವುದೂ ಇಷ್ಟ ಆಗಲಿಲ್ಲ ಅಂತ. ಅವಾಗ ಅವನ ಅಂಗಡಿಯನ್ನು ಕೇಳ್ತಾನೆ, ಅಮ್ಮ ತಾಯಿ ನಿಮಗೆ ಯಾವ ಥರ ಸೀರೆ ಬೇಕಾಗಿತ್ತು ಹೇಳಿ ಒಂಚೂರು ಅಂತ. ಆವಾಗ ಅವಳೇನು ಹೇಳ್ತಾಳೆ ಗೊತ್ತಾ, ತಾಯಿ ಹೆಣ್ಮಕ್ಳು ನಿಂಗೆಲ್ಲ ಅಂತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅವಳೇನಂತೇಳಿ ಗೊತ್ತಾ, ಯಾವ ಥರದ್ದು ಅಂತ ನನಗೇನು ಐಡಿಯಾ ಇಲ್ಲ, ಆದರೆ ನಾನು ಉಟ್ಕೊಂಡು ಹೋದರೆ ನೋಡಿದವರು ಹುರ್ಕೋಬೇಕು, ಆ ಥರ ಇರಬೇಕು. ಅಂದರೆ ನನ್ನ ಸಂತೋಷದಲ್ಲಿಲ್ಲ, ಇನ್ಯಾರನ್ನೂ ಉರ್ಸೋದ್ರಲ್ಲಿದೆ. ನೀವು ಕಾರ್ ತಗೊಂಡ್ರೆ ನಿಮ್ಮ ಕಂಫರ್ಟ್ಗೆಲ್ಲ ಕಾರು, ಇನ್ಯಾರನ್ನೂ ಉರ್ಸೋದಕ್ಕೆ. ನನ್ನ ಮಕ್ಕಳು ನಾನು ಆವಾಗ ಕಷ್ಟದಲ್ಲಿದ್ದಾಗ ಒಬ್ಬನೂ ₹1 ಕೊಡಲಿಲ್ಲ, ಈಗ ಅವ್ರ ಎದುರಿಗೆ ಓಡಾಡ್ತೀನಿ ನೋಡು ಕಾರಲ್ಲಿ ಅನ್ನೋ ಅಹಂಕಾರದಲ್ಲಿ ಓಡಾಡಿದರೆ ನಿಮ್ಮ ಕಾರಲ್ಲೂ ನೀವು ಸುಖ ಪಡೋದಿಲ್ಲ. ನಾನು ಹೇಳ್ತಿರೋದು ಸಾಮಾಜಿಕ ಆರೋಗ್ಯ ಅಂದರೆ ನಮ್ಮ ಸಮಾಜದ ಜನರನ್ನು ಪ್ರೀತಿಯಿಂದ ಆರೋಗ್ಯವಾಗಿ ಕಾಣುವುದು. ನಾನು 4 ಹೇಳಿದೆ, ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಈಗ ಹೇಳಿದ್ದು ಸಾಮಾಜಿಕ ಆರೋಗ್ಯ. ಇನ್ನೊಂದಿದೆ, ಅದನ್ನು ಹೇಳಿಬಿಡ್ತೀನಿ. ಅದು ಆಧ್ಯಾತ್ಮಿಕ ಆರೋಗ್ಯ, ಸ್ಪಿರಿಚುವಲ್ ಹೆಲ್ತ್ ಅಂತಾರೆ. ಆಧ್ಯಾತ್ಮಿಕ ಆರೋಗ್ಯ ಅಂದರೆ ಇಷ್ಟೇ, ನೀವು ಬಹಳ ತಪಸ್ ಮಾಡಿ ಧ್ಯಾನ ಮಾಡಿ ಸಮಾಧಿ ಸ್ಥಿತಿಗೆ ಹೋಗಿ ಸಿದ್ಧಿ ಪಡಿಬೇಕು ಅಂತ ಅಲ್ಲ. ನಾವು ಈ ಜಗತ್ತಲ್ಲಿ ಬದುಕ್ತಿದ್ದೀವಿ, ಈ ಜಗತ್ತಿನಲ್ಲಿ ಎಲ್ಲವೂ ನಾವು ಬಯಸಿದ ಹಾಗೆ ನಡೆಯುವುದಿಲ್ಲ ಅನ್ನೋ ತಿಳುವಳಿಕೆ ಇರಬೇಕಂತೆ. ನಾವು ಅಂದ್ಕೊಂಡಾಗೆ ಪ್ರಪಂಚದಲ್ಲಿ ಎಲ್ಲವೂ ನಡೆಯುವುದಿಲ್ಲ. ನಮಗಿಷ್ಟವಿಲ್ಲದ್ದು ಬೇಕಾದಷ್ಟು ನಡೆಯುತ್ತೆ, ನಮಗಿಷ್ಟವಿಲ್ಲದ ಜನ ಕೂಡ ಇರ್ತಾರೆ, ನಮಗಿಷ್ಟವಿಲ್ಲದೆ ಇರೋರಿಗೆ ಅಧಿಕಾರ ಸಿಗುತ್ತೆ, ನಮಗಿಷ್ಟವಿಲ್ಲದೆ ಇರೋರು ಶ್ರೀಮಂತರಾಗ್ತಾರೆ. ಆದರೆ ನೀನು ಸಹಿಸ್ಕೋಬೇಕು ಅನ್ನೋದನ್ನು ಆಧ್ಯಾತ್ಮಿಕ ಆರೋಗ್ಯ ಅಂತಾರೆ. ಈ ಜಗತ್ತಿನಲ್ಲಿ ನಮಗೆ ಬೇಡದ್ದು ಏನೇನಿದೆಯೋ ಅದೆಲ್ಲವನ್ನು ನೀವು ಸ್ವೀಕರಿಸುವುದನ್ನು ಆಧ್ಯಾತ್ಮಿಕ ಆರೋಗ್ಯ ಅಂತ ಕರೀತಾರೆ. ಬಂಧುಗಳೇ, ನಾ ಹೇಳಿದ್ನಲ್ಲ, ಹೇಳುವುದೆಲ್ಲ ಮುಗಿದಿದೆ. ಹೀಗೆ ಬಹಳ ಮಂದಿ ಹೇಳಿದ್ದಾರೆ, ಆದರೆ ನಡೆಯುವುದಷ್ಟೇ ಉಳಿದಿದೆ. ಪೂಜ್ಯ ಮಹಾಸ್ವಾಮಿಗಳವರು ಇಷ್ಟು ದೊಡ್ಡ ಬೃಹತ್ತಾದಂಥ ಸಭೆ ಸೇರಿಸಿ ನಾಡಿನ ಎಲ್ಲ ಪ್ರಾಜ್ಞರನ್ನು ಕರೆಸಿ ಇಲ್ಲಿ ಉಪನ್ಯಾಸ ಮಾಡಿಸ್ತಾರೆ. ಯಾಕೆಂದರೆ ಇಷ್ಟು ಜನನ ಕರೆಸಿ ಸುಮ್ಮನೆ ಕೂರಿಸ್ಬೇಕು ಅಂತಲ್ಲ, ಇಲ್ಲಿರುವ ಕೆಲವು ಸಾವಿರ ಜನಕ್ಕೆ, ಕೆಲವು 100 ಜನಕ್ಕೆ ಒಂದು ಅತ್ಯುತ್ತಮವಾದ ಸಂಗತಿ ಬೋಧವಾದರೆ ಈ ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ಆದೀತು ಅಂತ. ನಾನು ಪುಣ್ಯಶಾಲಿ, ನನ್ನ ಯೋಗ್ಯತೆ ಎಷ್ಟಿದೆಯೋ ಗೊತ್ತಿಲ್ಲ, ಆದರೆ ಅದೃಷ್ಟ ಪುಣ್ಯ ಮಾತ್ರ ದೊಡ್ಡದು. ಪೂಜ್ಯ ಮಹಾಸ್ವಾಮಿಗಳವರ ವಾತ್ಸಲ್ಯ ಹಸ್ತ ನನ್ನನ್ನು ಇಲ್ಲಿವರೆಗೂ ಬಹಳ ಪ್ರೀತಿಯಿಂದ ಕಾಪಾಡಿದೆ, ಹೊರೆದಿದೆ. ಪೂಜ್ಯರ ಪಾದಾರವಿಂದಗಳಲ್ಲಿ ಮತ್ತೆ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಲ್ಲಿಸಿ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ವಿರಮಿಸ್ತೇನೆ. ಅಯ್ಯೋ, ಅದು ಪ್ರತಿ ವರ್ಷ ಹೇಳ್ತಾ ಇರ್ತೀನಿ, ಇದ್ರದ್ದು ಒಂದು ರೆಕಾರ್ಡು ಎಷ್ಟು ಸಲ ಹೇಳಿದ್ದೀನಿ ಅಂತ. ಆಯ್ತು, ನಮ್ಮ ಕಡೆ ಈ ಬುಡುಬುಡಿಕೆಯವರು ಅಂತ ಬರ್ತಾರಲ್ಲ, ನಾನು ಕನ್ನಡ ಮೇಷ್ಟ್ರು, ನನಗೆ ಈ ಬೇರೆಯವರೆಲ್ಲ ಹೆಂಗೆ ಮಾತಾಡ್ತಾರೆ ಅಂತ ಕಲ್ತ್ಕೋಬೇಕು ಅಂತ ಆಸೆ. ಯಾಕಂದರೆ ಅವ್ರ ಮಾತಿಗೊಂದು ಉದ್ದೇಶ ಇರುತ್ತೆ, ಯಾಕೆ ಹಂಗೆ ಮಾತಾಡ್ತಾರೆ ಅಂತ ಉದ್ದೇಶ ಇರುತ್ತೆ. ನಾನು ಓದೋವಾಗ ನಮ್ಮ ಹಾಸ್ಟೆಲ್ ಮುಂದೆ ಬುಡುಬುಡಿಕೆಯವನು ಹೋಗ್ತಾ ಇದ್ದ, ನಾನು ಸುಮ್ಮನೆ ಅವನನ್ನು ಫಾಲೋ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ನಾವು ಕನ್ನಡ ಮಾತಾಡೋಕ್ಕೆ ಸಂಬಳ ತಗೋತೀವಿ ಸರ್ಕಾರದಿಂದ, ನಮ್ಗಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ. ಆದರೆ ಈ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ ಅವನ ಹಿಂದೆನೇ ಹೋದೆ. ಸುಮಾರು 1-1.5 ಗಂಟೆ ಅವ್ರ ಹಿಂದೆ ಓಡಾಡ್ತಾ ಇದ್ದೆ, ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಹೋಗ್ತಾನೆ. ಅವನೆಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ನೋದನ್ನ ಅಭ್ಯಾಸ ಮಾಡಿಕೊಂಡೆ. ಅವನೊಂಚೂರು ಮಾತಾಡಿದ್ದು ನಂದೊಂಚೂರು ಸೇರಿಸ್ಕೊಂಡು ಇದನ್ನು ಹೇಳ್ತಾನೆ ಇದ್ದೀನಿ ಭಾಳ ಸಲ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಅಂತ. ಅವರೆಲ್ಲ ಅನಕ್ಷರಸ್ಥರು, ಓದ್ದವರಲ್ಲ, ಬೀದಿಯಲ್ಲಿ ಹೋಗೋರು, ಪಾಪ ಭಿಕ್ಷೆ ಬೇಡವರು. ಆದರೆ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಲಕ್ಷ್ಮೀ ವಿಚಾರ, ಲಕ್ಷ್ಮೀ ವಿಚಾರ, ಧನ ಲಕ್ಷ್ಮೀ ವಿಚಾರ.
ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮಿ ವಿಚಾರ ಕಟ 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 ಅಂತ ಉಂಟಾ ಇಲ್ವ? ನಿಜಾದ್ರೂ ನಿಜಾನು, ಸುಳ್ಳಾದ್ರೂ ಸುಳ್ಳನ್ನು, ಸುಳ್ಳು ತಟಪಟೆ ಮಾಡಿ ಬಿಡು ಗ್ರಾಮೀಣ ತಾವ ನಮ್ಮೂರು ದೂರ ಅಲ್ಲ, ದೇಸಾಲ ಮೀಸಲು ಬಿಡುಕಡ ಕಟಪಾಲ ಕಲ್ಲೂರು ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಮುಟ್ಟು, ಒಂದು ಚಿಟ್ಟು, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ, ಒಂದು ಪಿಶಾಚಿ ಅಂದರೆ ಕಾಗದ ಬರೆದು ಪೋಸ್ಟ್ ಮಾಡಿ ನಮ್ಮ ವರ್ಷಗಳು ಕಳಿಸ್ಕೊಟ್ಟು ನಾಳೆ ಬಂದು ನಿನ್ನ ಕಂಠ ಕೊಡ್ತೀವಿ. ಅರ್ಥವಾಯ್ತಾ? ಅವನಿಗೇನು ಅರ್ಥ ಆಯ್ತದ ಪಾಪ ಈಗ ಮಾತಾಡಿದ್ರೆ. ಓದು ವರ್ಷದಿಂದ ಹಣೆ ಬರ ಟೇಮು ಅದ್ರಾಗ ಆಚಾರ ಪಾಪ ಕಟ್ಟಿದಾಗ್ಬಿಡ್ತು. ನಿನ್ನ ಇಟ್ಟೆಜ್ಜೆ ಇಲ್ಲಕ್ಕಾಗ್ಬಿಡ್ತು, ತೊಟ್ಟು ಬಟ್ಟೆ ಚಿಂದಿ ಆಗ್ಬಿಡ್ತು, ಸೊಪ್ಪು ಸೋರೋದಂಗೆ ಸೋರೋಗ್ಬಿಟ್ಟೆ ಪಾಪ. ನಡೀತಾ ಇದ್ದು ನಿಂತೋಗ್ಬಿಟ್ಟೆ, ಕುಂತೋಗ್ಬಿಟ್ಟೆ, ಕುಂತಿದ್ದವನು ಕುಸಿದೋಗ್ಬಿಟ್ಟೆ, ಮಲಗೋಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣೆ ಮಾಡಬೇಕು, ಒಂದು ಆಸೆ ಮಾಡಬೇಕು, ಗದ್ದೆ ತೆಗಿಬೇಕು, ಮುಂದಕ್ಕೆ ಬರೋ ಹೆಣ್ಮಕ್ಳು ಮದುವೆ ಮಾಡಿ ಸಣ್ಣಗೆ ಬದುಕಬೇಕಂತ ಯೋಗ ನಿನ್ನ ಹಣೆಯಲ್ಲಿ ಬರೆದಿತ್ತು. ನಾವು ಹೇಳಿದ್ವಲ್ಲ, ಟೇಮು ಅದರ ಪಾಪ ಗಾಚಾರ ಕೆಟ್ಟದಾಗ್ಬಿಡ್ತು, ಸೊಪ್ಪು ಸೋರೋದಂಗೆ ಸೋರೋಗ್ಬಿಟ್ಟೆ ಪಾಪ. ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾರಾ? ಭಾಳ ದೊಡ್ಡ ಮನಸ್ಸು ನಿಮ್ಮಪ್ಪ. ನಾ ಮಾಡಿದ ನನಗೆ ಸಾಕ್ಷಿ, ನೀ ಮಾಡಿದ ನಿನಗೆ ಸಾಕ್ಷಿ, ನೀಡಿದಕ್ಕೆ ನಿಜವೇ ಸಾಕ್ಷಿ, ತೋಡಿದಕ್ಕೆ ಜಲವೇ ಸಾಕ್ಷಿ. ಅರ್ಥವಾಯ್ತಾ? ಭಾಳ ದೊಡ್ಡ ಮನಸ್ಸ ನಿಮ್ಮಪ್ಪ. ಒಂದು ಊದುಗಡ್ಡಿ ಕೊಟ್ಟರು ಊರಿಗೆ ಬೆಂಕಿ ಆಗ್ತಾ ಇದ್ದ ಪುಣ್ಯಾತ್ಮ. ಭಾಳ ದೊಡ್ಡ ಮನಸ್ಸಿನ ಮಗ ನೀನು. ಹೆಸರು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ನಿನ್ನ ರಾಶಿಗೆ ಮಾಡಿದ ಕೆಲಸ ರೈಟ್ ಹಾಕೋದು ಮಿಸ್ಟೇಕ್ ಇಲ್ವಾ ಅಂತ ಕೇಳ್ತೀಯ. ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ಮಂಗಳವಾರ ದಿವಸ ಮಕಚಾರ ಮಾಡಬೇಡ, ಬುಧವಾರ ಹೊಸ ಬಟ್ಟೆ ಹಾಕಬೇಡ, ಬೇಯಿಸುವ ಬಡಗಳಾಗಿ ಪ್ರಯಾಣ ಹೋಗಬೇಡ. ಅರ್ಥವಾಯ್ತಾ? ಗೌಡ, ನಾನು ಯಾವ್ಯಾವ ಊರು ಸುತ್ತ ಬಂದದ್ದು ಗೊತ್ತುಂಟಾ? ಗೊತ್ತುಂಟಾ? ಅಡಗೂರು, ಬಡಗೂರು, ಬೆಡಗೂರು, ಕುಡುಗೂರು, ಅಬ್ಬೂರು, ದಿಬ್ಬೂರು, ಎಬ್ಬೂರು, ತಿಬ್ಬೂರು, ಅಳಿಯೂರು, ಉಳಿಯೂರು, ಮಲಿಯೂರು, ಎಲಿಯೂರು, ಆಲೂರು, ಬೇಲೂರು, ಮಾಲೂರು, ಚೇಳೂರು, ಸುತ್ತೂರು, ಕಿತ್ತೂರು, ಮುತ್ತೂರು, ಎತ್ತೂರು, ಹಿರಿಯೂರು, ಸಿರಿಯೂರು, ಸರಗೂರು, ಬರಗೂರು, ಬೆಂಗಳೂರು, ಮಂಗಳೂರು, ತಿಂಗಳೂರು, ತಿಪ್ಟೂರು, ಕಲ್ಲೂರು, ಕೊಲ್ಲೂರು, ಮುಳ್ಳೂರು, ಉಳ್ಳೂರು. ಮಾತಾಡಬೇಡ ನೀನು. ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ನಿನಗೆ ಆಗದೆ ಇರ್ತಕ್ಕಂಥ ಒಂದು ಮೀಶಿಕೊನೆ ಅಂದರೆ ಅರ್ಥವಾಯ್ತಾ? ಒಂದು ಗಂಡಸ ಜಾತಿ ಈ ಊರಿನಲ್ಲಿ ಎದುರು ಬಿದ್ದು ಉಂಟಾ ಇಲ್ವಾ? ನಿಜಾದ್ರೂ ನಿಜಾನು, ಸುಳ್ಳಾದ್ರೂ ಸುಳ್ಳನ್ನು, ಸುಳ್ಳು ತಟಪಟ ಬೇಡ. ಬಿಟ್ಟು ಅನ್ನೋದಾವ. ನಾನು ನಿನ್ನ ಹಣ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ, ಬಿಡು ಕೇಳೋದಿಲ್ಲ, ಬಂಗಾರ ಕೇಳೋದಿಲ್ಲ. 3 ಸಲ ಬೆಳ್ಳಿ, 3 ಸಲ ಬಂಗಾರ, 3 ಸಲ ಕಬ್ಬಿಣ ಹುಡುಡು ಗಟ್ಟಿ ಅಂತ ಮಾಡಿ ನೀನು ಬಲಗೆ ರಟಕ್ಕೆ ಹಿಡ್ಬಿಡ್ತೀನಿ. ಬಕ್ಕ ನನ್ನ ಮಗ, ನಿನ್ನ ವೈರಿ ಮುಂದಿನ ಅಮಾವಾಸ್ಯೆ ಒಳಗೆ ಮಂಗಳವಾರ ದಿವಸ ನಿನ್ನ ಮನೆ ಮುಂದೆ ಬಂದು ಮಠ ಮಧ್ಯಾಹ್ನದಲ್ಲಿ ಪಕ್ಕಪಕ್ಕದ ರಕ್ತಕಾರಿ ಪ್ರಾಣ ಬಿಡಲಿಲ್ಲ ಅಂದ್ರೆ ಈ ಬಿಡುಬಿಡಕ್ಕೆ ರಾಮಚಂದ್ರ ಮಾತು ಏನಂತ ಹೇಳಿ ಮುಂದಿನ ಸಲ ನಾನು ಈ ಊರಿಗೆ ಬಂದಾಗ ಒಂದು ಕುರಿನ, ಒಂದು ಕೋಳಿ, ಒಂದು ಆಡು, ಒಂದು ಎಮ್ಮೆ, ಒಂದು ರೂಪಾಯಿ, ಒಂದು ಫಲ ಭತ್ತವ, ರಾಗಿ, ಜೋಳ ಕೊಟ್ಟು ಕಳಿತಿ. ಇಲ್ಲ ಅಂದ್ರೆ ನಾಮರದ ನನ್ನ ಮಗನೇ ನನ್ನ ಮನೆಗಳ ಹತ್ಬೇಡತು ಅಂತ ಉದುಕಳಿಸ್ಬಿಡ್ತು. ನೀವು ಮಾತಾಡಬೇಡ ಗೌಡ. ಜನಕ ಜನ ಸೇರಿದ ಜಾತ್ರೆ ಆಯಿತು, ಮನಕ ಮನ ಸೇರಿದ್ರೆ ಮಾತಾಯಿತು. ನಿನ್ನಂಥ ಜಮೀನ್ದಾರ ಮಗನಿಗೆ ಕೂಡಿದ್ರೆ ಒಂದು ಕಣಜ, ಕಳೆದ್ರೆ ಒಂದು ಕಚಪಾವಡೆ. ಅರ್ಥವಾಯ್ತಾ? ಮನೆಯಲ್ಲಿ ಮುತ್ತೈದೆ ಲಕ್ಷ್ಮೀ ಇದ್ರೆ ಕರಿ. ನಾನಿನ್ನು ಮುತ್ತು, ರತ್ನ, ವಜ್ರ, ವೈಡೂರಿಗೆ ಕೇಳಿಲ್ಲ. ಒಂದು ಜೋಡಿ ಮರದಲ್ಲಿ ಒಂದಷ್ಟು ಜೋಳನೋ, ರಾಗಿನೋ, ಅಕ್ಕಿನೋ ತಂದು ಕೊಟ್ಬಿಡು. ಹಾಗೆ ನಿಂದು ಯಾವುದಾದ್ರು ಒಂದು ಹಳೆಯ ಸರ್ಟು, ಕೋಟು, ಪ್ಯಾಂಟ್ ಇದ್ರೆ ಕೊಟ್ಬಿಡು. ನಿನ್ನ ಹೆಸರು ಹೇಳಿ ಊರೂರ ಮೇಲೆ ಮೆರವಣಿಗೆ ಮಾಡಿಬಿಡ್ತಿಲ್ಲ. ಅರ್ಥವಾಯ್ತಾ? ಏನು ಓದವನು ಅವನು? ನಮ್ಮಲ್ಲೇ ಕೆಲವ್ರು ಇದ್ದಾರೆ, 2-2, 3-3, 4-4 ಲಕ್ಷ ಸಂಬಳ ತಗೋತಾರೆ. ಮಾತಾಡ್ತಾರೆ ನೋಡಬೇಕು. 5-5 ನಿಮಿಷಕ್ಕೂ ಒಂದೊಂದು ಅಕ್ಷರ ಈಚೆಗೆ ಬರ್ತವೆ. ನಮ್ಮ ಸ್ನೇಹಿತ ಯಾರೊಬ್ಬ ಕೇಳ್ದ, ಅಲ್ಲ ಸರ್ 2 ಲಕ್ಷ ಸಂಬಳ ತಗೋತಾರೆ, ಇದೇನು ಸರ್ ಇಷ್ಟು ನಿಧಾನಕ್ಕೆ ಮಾತಾಡ್ತಾರೆ? ಮತ್ತೇನು ಮಾಡಬೇಕು? ನೀವು ಮಾತಾಡಿದ್ರೆ ಬುಡ್ಬುಡ್ಕೆ ಅಂತಾರೆ, ಹಂಗೆ ಮಾತಾಡ್ಬೇಕು ಸರ್. ಸ್ಪೀಡಾಗಿ ಮಾತಾಡಬೇಕು. ಸ್ಪೀಡಾಗಿ ಅಂದರೆ ನಲ್ಲಿ ತಿರುಗಿಸಿದ್ರೆ ನೀರು ಸುರಿತದಲ್ಲ, ಸುರ್ರಂತ ಬರ್ತದಲ್ಲ, ಹಂಗೆ ಸುರಿಬೇಕು ಮಾತು ಅಂದರೆ. ನಾನು ಹೇಳಿದೆ, ನಲ್ಲಿ ತಿರುಗಿಸಿದ ತಕ್ಷಣ ನೀರು ಸುರ್ರಂತ ಸುರಿಬೇಕಾದ್ರೆ ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಇರಬೇಕು. ಇಲ್ಲಿ ನೀರಿಲ್ಲದೆ ನಲ್ಲಿ ತಿರುಗಿಸಿದ್ರೆ ಅದು ತೊಟ ಅಂತ ಸುರಿತಿರ್ತದಪ್ಪ ಅಂತ. ಭಾಳ ಸಲ ಹೇಳ್ತೀನಿ, ವಿದ್ಯೆ ಅನ್ನೋದು ಯೂನಿವರ್ಸಿಟಿಗಳಲ್ಲೇ ಇಲ್ಲ. ವಿದ್ಯೆ ಅನ್ನೋದು ವಿದ್ಯಾವಂತರ ಹತ್ರವೇ ಇಲ್ಲ. ಜಗತ್ತಿನ ಎಲ್ಲ ಕಡೆ ಬಿದ್ದು ಹೊರಲಾಡ್ತಾ ಇರುತ್ತೆ. ನೋಡೋ ಕಣ್ಣಿರೋನಿಗೆ, ಸ್ವೀಕರಿಸುವಂಥ ಮನಸ್ಸಿರೋರಿಗೆ ಜಗತ್ತು ಯಾವುದೂ ವಿದ್ಯೆ ಕೊಡ್ಬೋದು, ಎಲ್ಲವೂ ವಿದ್ಯೆ ಕೊಡ್ಬೋದು. ಬಂಧುಗಳೇ, ಇದು ತರಳಬಾಳು ಯೂನಿವರ್ಸಿಟಿ, ಇದೊಂದು ವಿಶ್ವವಿದ್ಯಾನಿಲಯ. ಇದು ಕೂಡ ವರ್ಷಕ್ಕೊಮ್ಮೆ ಹೀಗೆ ಲಕ್ಷಾಂತರ ಜನರನ್ನು ಸೇರಿಸಿ ನಮ್ಮಂಥವರು, ಬೇರೆ ಕ್ಷೇತ್ರದವರು ಅವರೆಲ್ಲರೂ ಬಂದು ಮಾತಾಡೋದು. ನಿಮ್ಮ ಮನಸ್ಸಿಗೆ ಸಾಧ್ಯವಾದರೆ 4 ಅಭಿಪ್ರಾಯಗಳನ್ನು, ಜ್ಞಾನದ ತುಣುಕುಗಳನ್ನು ಅಂಟಿಸಿ ಹೋಗೋದು. ಪರಮ ಪೂಜ್ಯರು ಇಂಥದ್ದೊಂದು ಅದ್ಭುತವಾದ ಘಟನೆಯನ್ನು ಇಲ್ಲಿ ಮಾಡ್ತಿದ್ದಾರೆ. ನಾನು ಭಾಳ ಸಲ ಹೇಳ್ತೀನಿ, ತರಳಬಾಳು ಹುಣ್ಣಿಮೆ ಅನ್ನೋದು ಕರ್ನಾಟಕದ ಪ್ರತಿ ವರ್ಷದ ಸಂಗತಿಗಳಲ್ಲಿ ಒಂದು ಮಹಾಘಟನೆ. ಕರ್ನಾಟಕದ ಇತಿಹಾಸದಲ್ಲಿ ಏನೇ ನಡೆಯುತ್ತೆ ಪ್ರತಿ ವರ್ಷ ಒಂದು ಮಹಾಘಟನೆ. ಅಂಥ ಘಟನೆಯಲ್ಲಿ ನಾವು ಭಾಗಿಯಾಗುವುದಕ್ಕೋಸ್ಕರ ನಮಗೆ ಹೆಮ್ಮೆ ಇದೆ, ಸಂತೋಷ ಇದೆ, ಧನ್ಯತೆ ಇದೆ. ನಿಮ್ಮೆಲ್ಲರಿಗೂ ಮತ್ತೆ ತಲೆಬಾಗಿ ನಮಸ್ಕರಿಸಿ ನಾನು ವಿರಮಿಸ್ತೇನೆ. ನಮಸ್ಕಾರ. ಪ್ರೊಫೆಸರ್ ಕೃಷ್ಣ